ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಏನು ಸಾವಿರಾರು ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಶಿವಾನಂದ್ ನೀಲನ್ ಅವರ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿರುವಂಥದ್ದು, ನಿನ್ನೆಯಿಂದ ಕೂಡ ದಾಳಿ ಮಾಡಿರುವಂಥದ್ದು, ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಶಿವಬಸವನಗರದಲ್ಲಿ ಇರುವಂಥ ಅಪಾರ್ಟ್ಮೆಂಟ್, ಅಂದರೆ ಶಿವಾನಂದ್ ನೀಲನ್ ಅವ್ರಿಗೆ ಸೇರಿದಂಥ ಅಪಾರ್ಟ್ಮೆಂಟ್ನಲ್ಲಿ ಮುಂಭಾಗದಲ್ಲಿರುವಂಥದ್ದು. ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈಗ ಶಿವಾನಂದ್ ನೀಲನ್ ಅವರ ಪತ್ನಿ ಜೊತೆಗೆ ಶಿವಾನಂದ್ ನೀಲನ್ ಅವರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ನಿನ್ನೆ ಬೆಳಗ್ಗೆಯಿಂದ ಕೂಡ ಅಧಿಕಾರಿಗಳು ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿಯ ಶಿವಬಸವನಗರದಲ್ಲಿರುವಂತಹ ಈ ಒಂದು MH ಟವರ್ನ ಏನು ಅಪಾರ್ಟ್ಮೆಂಟ್ ಇದೆ, ಈ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ CRPFನ ಸಿಬ್ಬಂದಿಗಳ ಜೊತೆಗೆ ಈ ಒಂದು ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಗೋವಾ ಮತ್ತು ಮಂಗಳೂರು ಮೂಲದ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ FIR ದಾಖಲಾ ಆದ ಬಳಿಕ ಈಗ ನೀಲನ್ ಅವ್ರ ಮನೆ ಮೇಲೆ ದಾಳಿ ಮಾಡಲಾಗಿರುವಂಥದ್ದು. ಜೊತೆಗೆ ಅವರ ಆಪ್ತ ಆಗಿರುವಂತಹ ಸುಭಾಷ್ ನಂದ್ರಿಗೆ ಅವರ ಏನು ಮನೆ ಮೇಲೆ ಕೂಡ ದಾಳಿ ಆಗಿರುವಂಥದ್ದು. ಜೊತೆಗೆ ಶಿವಾನಂದ್ ನೀಲನ್ ಅವರಿಗೆ ಸೇರಿದಂತಹ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಇಲ್ಲಿ ಒಟ್ಟು 3 ಕಡೆಯಲ್ಲಿ ಕೂಡ ದಾಳಿ ಆಗಿರುವಂಥದ್ದು. ಪ್ರತಿಯೊಂದು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಿರುವಂಥದ್ದು. 2 ವಾಹನಗಳಲ್ಲಿ ಬಂದಂಥ ಅಧಿಕಾರಿಗಳ ಪತ್ನಿ ಮತ್ತು ಅವರ ಸಹೋದರ ಜೊತೆಗೆ ನೀಲನ್ ಅವರನ್ನು ಕೂಡ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಸುಮಾರು 40,000ಕ್ಕೂ ಹೆಚ್ಚು ಜನರಿಂದ ಹಣವನ್ನು ಸಂಗ್ರಹಿಸಿದಂಥ, ಜೊತೆಗೆ ಅಷ್ಟು ಜನರಿಗೂ ಹಣವನ್ನು ವಂಚನೆ ಮಾಡಿರುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಪ್ರಮುಖವಾಗಿ ಇಲ್ಲಿ ಸುಮಾರು ಸಾವಿರಾರು ಕೋಟಿ ವಂಚನೆ ಆರೋಪ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ 2 ಗಾಡಿಗಳಲ್ಲಿ ಬಂದಂಥ, ಅಂದರೆ ವಾಹನಗಳಲ್ಲಿ ಬಂದಂಥ ಈ ಅಧಿಕಾರಿಗಳು ಸದ್ಯ ಈಗ ದಾಳಿಯ ಏನು ಪ್ರಕ್ರಿಯೆಯನ್ನು ಮುಂದುವರಿಸಿರುವಂಥದ್ದು. ಸುಮಾರು ಮೇ 15ರಂದು CID ಅಧಿಕಾರಿಗಳು ಕೂಡ ಏನು ಕೇಸನ್ನು ಕೂಡ ದಾಖಲು ಮಾಡಿ ಅವರು ಕೂಡ ತನಿಖೆಯನ್ನು ಮಾಡ್ತಿರುವಂಥದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟು 3 ಕಡೆಗಳಲ್ಲಿ ಈ ಒಂದು ದಾಳಿ ಕೂಡ ಆಗಿರುವಂಥದ್ದು. ಹೆಚ್ಚಿನ ಬಡ್ಡಿಯನ್ನು ಏನು ಆಮಿಷವನ್ನು ಒಡ್ಡಿ ಇಲ್ಲಿ ಸಾವಿರಾರು ಜನರಿಗೆ ವಂಚನೆ ಮತ್ತು ಸಾವಿರಾರು ಕೋಟಿ ಹಣವನ್ನು ಸಂಗ್ರಹಿಸಿದಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅಧಿಕಾರಿಗಳು ಅಂದರೆ 2 ದಿನಗಳಿಂದ ಕೂಡ ಈಗಾಗಲೇ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ CRPF ಸಿಬ್ಬಂದಿಗಳು ಭದ್ರತೆಗೆ ಅವರ ಜೊತೆಗೆ ಈಗ ಅಧಿಕಾರಿಗಳು ಬಂದು ಇವತ್ತು ಕೂಡ ಅಧಿಕಾರಿಗಳು ದಾಳಿಯನ್ನು ಸದ್ಯ ಮುಂದುವರಿಸಿರುವಂಥದ್ದು. ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸದ್ಯ ಶಿವಾನಂದ್ ನೀಲನ್ ಅವರ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಬೆಳಗಾವಿ ಸೇರಿದಂತೆ, ಅಂದರೆ ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಶಿವಾನಂದ್ ನೀಲನ್ ಅವರು ವಂಚನೆಯನ್ನು ಮಾಡಿದ್ದಾರೆ ಅನ್ನೊಂದು ಆರೋಪ ಕೂಡ ಕೇಳಿಬಂದಿತ್ತು. ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ದಾಖಲೆಗಳ ಪರಿಶೀಲನೆ ಕಾರ್ಯವನ್ನು ಕೂಡ ಅಧಿಕಾರಿಗಳು ಸದ್ಯ ಮಾಡ್ತಿರುವಂಥದ್ದು. ಇಡಿ ಅಧಿಕಾರಿಗಳ ದಾಳಿ ಇವತ್ತು ಕೂಡ ಮುಂದುವರಿತಾ ಇರುವಂಥದ್ದು.